ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಸ್ವಾಗತ. ಗೃಹಲಕ್ಷ್ಮಿ 4,000 ಜಮೆ ಆಯಿತು ಸ್ನೇಹಿತರೆ. ಹೌದು, ನನ್ನ ಕುಟುಂಬಕ್ಕೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಧ್ಯದಲ್ಲಿ ವಿಡಿಯೋವನ್ನು ಯಾರು ಸ್ಕಿಪ್ ಮಾಡ್ತೀರಾ ಅಂಥವರಿಗೆ ಹಣ ಜಮೆ ಆಗೋದಿಲ್ಲ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸದ್ಯದ ಮಟ್ಟಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಇಂಟರ್ವ್ಯೂವಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಹೋಗೋದಾದರೆ ಎಲ್ರಿಗೂ ಹಣ ಜಮೆ ಆಯಿತು. ಡೆಫಿನೇಟಾಗಿ ಹೌದು. ಇಲ್ಲಿ ಕೆಲವರು ನಂಬಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ, ನಮಗೆ ಡೌಟ್ ಇದೆ, 4,000 ಜಮೆ ಆಗಿಲ್ಲ, 2,000 ಜಮೆ ಆಗಿಲ್ಲ, ₹1 ಜಮೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀರಾ. ಖಂಡಿತವಾಗ್ಲೂ ಜಮೆ ಆಗಿದೆ. ಯಾರಿಗೆಲ್ಲ ಹಣ ಜಮೆ ಆಗಿದೆ, ಏನು ಕತೆ, ಕಂಪ್ಲೀಟಾಗಿ ನನಗೆ ಈ ಒಂದು ವಿಡಿಯೋದ ಮುಖಾಂತರ ವಿಸ್ತರಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಒಂದಿಷ್ಟು ಜನ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿದ್ದೀರಾ, ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ, ಎಲ್ಲಿದೆ, ನಯಾ ಪೈಸೆ ಜಮೆ ಆಗಿಲ್ಲ ಕಮೆಂಟನ್ನು ಹಾಕ್ತಾ ಇದ್ದೀರಾ. ಇಲ್ಲಿ ಒಂದಿಷ್ಟು ಜನರಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಇಲ್ಲಿ ನೀವು ಕೆಲವೊಂದು ರೂಮರ್ಸ್ಗಳನ್ನು ನಂಬ್ತಾ ಇದ್ದೀರಾ. ಅಂತಂದರೆ ಕೆಲವೊಂದು ಸುಳ್ಳು ಸುದ್ದಿಗಳನ್ನ ನೀವು ತುಂಬ ಸುಳ್ಳು ಸುದ್ದಿಗಳನ್ನು ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಆಲ್ಮೋಸ್ಟ್. ಆದರೆ ತುಂಬ ಜನ ಇಲ್ಲಿ ರೂಮರ್ಸ್ಗಳು ಹಬ್ತಾ ಇದೆ. ಹಾಗೆ ಹಣ ಬಂತು, ಹೀಗೆ ಹಣ ಬಂತು ಅಂತ. ಇಲ್ಲ, ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನಮ್ಮ ಚಾನಲ್ ಕಡೆಯಿಂದ 100% ಆಗಿ ಇಲ್ಲಿ ಜಮೆ ಆಗಿದೆ. ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಮೊನ್ನೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಆಲ್ಮೋಸ್ಟ್ ಹಣ ಜಮೆ ಆಗಿದೆ ಅಂತ. ಅಂದರೆ ಈಗ ಕೆಲವರು ಕರೆಕ್ಟಾಗಿ ಹೇಳ್ತಾರೆ, ಅಂದರೆ ಕೆಲವರು ಸುಳ್ಳು ಹೇಳುವಂಥ ಚಾನ್ಸಸ್ ಇರುತ್ತೆ. ಸುಳ್ಳು ಹೇಳ್ತಾರೆ ಅಂತಲ್ಲ, ಅದನ್ನು ಕೆಲವೊಂದನ್ನು ನಂಬಲಿಕ್ಕೆ ಹೋಗಬೇಡಿ. ಮತ್ತು ಆಲ್ಮೋಸ್ಟ್ ತುಂಬ ಜನರಿಗೆ ಕೇಳ್ತೀರ ಇಲ್ಲಿ ತುಂಬ ಜನ ಹಣ ಜಮೆ ಆಗಿಲ್ಲ ಹಾಗೆ ಅಂತ. ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಹಣ ಜಮೆ ಆಗಿದೆ, ಎಲ್ರಿಗೂ ಹಣ ಜಮೆ ಆಗಿದೆ. ಆದರೆ ನೀವು ಮಾಡಬೇಕಾಗಿರುವಂಥದ್ದು ಏನು, ಇಲ್ಲಿ ನಿಮ್ಮ ಒಂದು ಕರ್ತವ್ಯ ಏನು, ಅದನ್ನು ನೀವು ಹೇಗೆ ಪಾಲಿಸಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಅಂದರೆ ಈಗ DBT ಮುಖಾಂತರ ಹಣ ಬಂದಿಲ್ಲ, DBT ಮುಖಾಂತರ ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಅಂದರೆ DBT ಮುಖಾಂತರ ಹಣವನ್ನು ಪಡ್ಕೊಂಡ ಮೇಲೆ ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಎನ್ರೋಲ್ ಮಾಡುವಂಥದ್ದು ಹೇಗೆ ಅಂತಂದರೆ, ಈಗ ನೀವು ಹಣವನ್ನು ಜಮೆ ಆಗಬೇಕಂತಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿರಬೇಕು, ಹೀಗಿರಬೇಕು ಒಂದಿಷ್ಟು ಕ್ರೈಟೀರಿಯಾಗಳು ಇದೆ. ಅದಕ್ಕೆ ನೀವು ಏನು ಮಾಡಬೇಕು, ಅದನ್ನು ನೀವು ಅಂದರೆ ಈಗ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ಏನು ಮಾಡುವಂಥದ್ದು, ಅಂದರೆ ಈಗ ಒಂದು ಕ್ರೈಟೀರಿಯಾಗಳಿರುತ್ತೆ, ಅದೊಂದು ಫಾರ್ಮುಲಾಗಳಿರುತ್ತೆ, ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಮೇಯ್ನಾಗಿ ಹೇಳುವಂಥದ್ದು ಇಷ್ಟೇ. ಒಂದು ನಾನು ಹೇಳುವಂಥದ್ದು ಕೇಳಿಸ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ತುಂಬ ಇಂಪಾರ್ಟೆಂಟ್. ತುಂಬ ಸಾರಿ ಹೇಳಿದ್ದೀನಿ, ಬ್ಯಾಂಕ್ ಅಕೌಂಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಬ್ಯಾಂಕ್ ಅಕೌಂಟನ್ನು ಕರೆಕ್ಟಾಗಿ ಇಟ್ಟುಕೊಳ್ಳಿ. ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಬ್ಯಾಂಕ್ ಅಕೌಂಟನ್ನು. ಕೆಲವರು ಆಲ್ಮೋಸ್ಟ್ ತುಂಬ ಜನ, ನಾನು ಅವರು ಇವರು ಅಂತ ಹೇಳಲಿಕ್ಕೆ ಹೋಗಲ್ಲ, ಬ್ಯಾಂಕ್ ಅಕೌಂಟಲ್ಲಿ ಇಲ್ಲಿ ತುಂಬ ಜನರಿಗೆ ಮಿಸ್ ಮ್ಯಾಚ್ ಆಗ್ತಾ ಇದೆ. ಬ್ಯಾಂಕ್ ಅಕೌಂಟ್ ಸರಿಯಾಗಿ ಆಗ್ತಾ ಇಲ್ಲ. ಕೆಲವರದ್ದು ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ, ಕೆಲವರ ಬ್ಯಾಂಕ್ ಅಕೌಂಟೇ ಇಲ್ಲ. ಅದು ನಾನು ಏನು ಮಾಡಲಿಕ್ಕೆ ಆಗಲ್ಲ ಬಿಡಿ. ಯಾಕಪ್ಪ ಅಂತಂದರೆ ಕೆಲವ್ರದ್ದು ಬ್ಯಾಂಕ್ ಅಕೌಂಟೇ ಇಲ್ಲ ಅಂತಂದು ನೀವು ಯೋಚನೆ ಮಾಡಿ ಏನು ಮಾಡ್ತಾರೆ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಖಂಡಿತವಾಗ್ಲೂ ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ. ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಎಲ್ಲ ರೀತಿಯ ಅಪ್ಡೇಟ್ಗಳಿಗೋಸ್ಕರ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಲಲ್ಲ, ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಬೇಕು. ಕೆಳಗಡೆ ನಾನು ಹಾಕಿದ್ದೀನಿ, ಬರ್ತಾಯಿದೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ. ವಿಡಿಯೋವನ್ನು ಮಧ್ಯದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಮ್ಮೊಂದು ಆಸ್ಟ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಕಡೆಯಿಂದ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಬರಬೇಕಾ, ಹಣ ಜಮೆ ಆಗಬೇಕಾ, ಎಲ್ಲರ ಅಕೌಂಟಿಗೆ ₹4,000 ಬರಬೇಕು, ₹2,000 ಬರಬೇಕು ಅನ್ನುವಂಥ ಒಂದಿಷ್ಟು ಕ್ಯೂರಿಯಾಸಿಟಿ ತುಂಬ ಜನರಿಗೆ ಇರುತ್ತೆ. ಅಂಥವರು ಎಲ್ಲರೂ ಕೂಡ ನೀವು ಕಮೆಂಟನ್ನು ಒಂದು ಬಾರಿ ಮಾಡಿ, ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ, ಆ್ಯಂಡ್ ಎಲ್ರಿಗೂ ಬರುತ್ತೆ, ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರ ಅಕೌಂಟ್ ಒಂದು ಬಾರಿ ಎಲ್ಲರ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಅಕೌಂಟಿಗೆ ಹಣ ಬಂದಿರಬಹುದು, ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಮೇಯ್ನಾಗಿ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ. ಇಲ್ಲಿ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಹಾಗಿಲ್ಲ, ಹೀಗಿಲ್ಲ, ಮತ್ತೊಂದು ಇನ್ನೊಂದು ಅಂತ. ಏನು ಮಾಡಬೇಕು? ಇಲ್ಲಿ ಒಂದು ಕ್ಯೂರಿಯಾಸಿಟಿ ತುಂಬ ಜನರಿಗೆ ಕಾಡ್ತಿದೆ. ಏನಪ್ಪ ಅಂತಂದರೆ, ಹಣ ಜಮೆ ಆಗಬೇಕಿತ್ತಲ್ಲ ಸರ್ ಇಷ್ಟೊತ್ತೊಳಗಡೆ, ಹಣ ಬಂದಿಲ್ವಲ್ಲ ಅನ್ನುವಂಥದ್ದು. ನಿಮ್ಮ ಒಂದು ಹಣ ಜಮೆ ಆಗುತ್ತೆ, ಆ್ಯಂಡ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ಬಾರಿ ನಮ್ಮೊಂದು ಚಾನಲ್ಗೆ ಭೇಟಿ ನೀಡಿದ ಮೇಲೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.
ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಏನಂತ ನನಗೆ ಸಿಂಪಲಾಗಿ ತಿಳಿಸ್ತೀನಿ. ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ NC ಪೇ ಮ್ಯಾಪಿಂಗ್ KYC ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದು ಜಿಲ್ಲೆಗಳು ನಿಮ್ಮ ಒಂದು ಜಿಲ್ಲೆಗಳು ಆಗಿರಬಹುದು, ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಯಾವುದಪ್ಪ ಅಂತಂದರೆ, ಒಂದು ಹಾವೇರಿ, ಮಂಡ್ಯ, ಚಿತ್ರದುರ್ಗ, ಕೋಲಾರ, ಕೊಪ್ಪಳ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ ಆ್ಯಂಡ್ ಉತ್ತರ ಕನ್ನಡ, ಬಳ್ಳಾರಿ, ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ಬೀದರ್, ಬಾಗಲಕೋಟೆ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುವಂಥ ಪ್ರತಿಯೊಂದು ಸಾಧ್ಯತೆ ಎಲ್ರಿಗೂ ಆಲ್ಮೋಸ್ಟ್ ನಾನು ಎಲ್ರಿಗೂ ಹೇಳಿದ್ದೀನಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸನ್ನು ಎಲ್ರಿಗೂ ಕೊಟ್ಟಿರುವಂಥದ್ದು. ಥ್ಯಾಂಕ್ ಯು ಅಂತ ಹೇಳ್ತಾ, ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ಲರ ಅಕೌಂಟಿಗೂ ಅಂದರೆ ಮೇಯ್ನಾಗಿ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅಂಥವ್ರು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ಲರ ಅಕೌಂಟಿಂದ ಎಲ್ಲರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.